ಮೂಡಭಟ್ಕಳದ ಪುರಾತನ ಶಿಲ್ಪಕಲೆ ಸೌಂದರ್ಯಕ್ಕೆ ಹೆಸರಾದ ಶ್ರೀ ಕೇತಪ್ಪಯ್ಯ ನಾರಾಯಣ ದೇವಸ್ಥಾನದ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ 2 ರವಿವಾರದಿಂದ ಮಾರ್ಚ್ 4 ಮಂಗಳವಾರದವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನ ಅಭಿವೃದ್ಧಿ ಮಂಡಳಿಯ ಗೌರವಾಧ್ಯಕ್ಷ ವೆಂಕಟೇಶ್ ತಿಮ್ಮಯ್ಯ ನಾಯ್ಕ ಅವರು ತಿಳಿಸಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ದೇವಸ್ಥಾನ ಅಭಿವೃದ್ಧಿ ಮಂಡಳಿಯ ಗೌರವಾಧ್ಯಕ್ಷ ವೆಂಕಟೇಶ್ ತಿಮ್ಮಯ್ಯ ನಾಯ್ಕ್ 1545ರಲ್ಲಿ ಗೋವಾದ ಕುಡಸಿರಿಯಿಂದ ಭಟ್ಕಳಕ್ಕೆ ಬಂದಿದ್ದ ಚಿನ್ನದ ವ್ಯಾಪಾರಿ ಸಾರಸ್ವತ ಕೇತಪ್ಪಯ್ಯ ಎಂಬಾತನು ಈ ಸುಂದರವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಈ ಸಂದರ್ಭದಲ್ಲಿ ರಾಣಿ ಚೆನ್ನಭೈರಾದೇವಿ ಈ ದೇವಾಲಯಕ್ಕೆ ಅನುದಾನವನ್ನು ನೀಡಿದ್ದಾಳೆ ಎಂಬ ಶಾಸನವೂ ಇದೆ. ಈ ದೇವಾಲಯದ ಮೇಲೆ 6 ಶಾಸನಗಳ ದಾಖಲೆ ಇದೆ. ಈ ಭಾಗದಲ್ಲಿ ಸಾರಸ್ವತರು ಈ ದೇವಸ್ಥಾನವಲ್ಲದೆ ಒಟ್ಟು 12 ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಈ ಚೆನ್ನಭೈರವಿ ಕಾಲದಲ್ಲಿ ಒಬ್ಬ ಚಿನ್ನದ ವ್ಯಾಪಾರಿ ನಮ್ಮ ಇಲ್ಲಿ ಈ ಜಾಗ ಇದು 1916-17 ಇಸ್ವಿಯಲ್ಲಿ ಇರುವಂಥ ಈ ಒಂದು ದೇವಸ್ಥಾನ ಇದು. ಯಾಕಂತ ಹೇಳಿದ್ರೆ ಇಲ್ಲಿ ಸಾರಸ್ವತರ ಜಾಗ ಇದು ಸಾರಸ್ವತ ಇರುವಂಥ ಜಾಗ ಇದು. ಈ ಜಾಗದಲ್ಲಿ ನಮ್ಮ ಹೊರಗಡೆಯಿಂದ ಕೊಂಕಣ ಕಾರ್ವಿ ಕಡೆಗೆ ಭೈರವಿ ಭಾಳಷ್ಟು ಜನ ಈ ಜಾಗಕ್ಕೆ ಬಂದು ಉಳಿದಂಥ ಜಾಗ ಒಂದು ವ್ಯಾಪಾರಕ್ಕಾಗಿ ಬಂದಂಥ ಜನ. ಈ ಜನಾಂಗದವರು ಹಾಡವಳ್ಳಿಯಲ್ಲಿ ಚೆನ್ನಭೈರವಿ ಕಾಲದಲ್ಲಿ ಅಲ್ಲಿ ಹಾಡವಳ್ಳಿ ಚೆನ್ನಭೈರವಿ ದೇವಸ್ಥಾನ ಇತ್ತು. ಅಲ್ಲಿ ಚೆನ್ನಭೈರವಿ ಕಾಲದಲ್ಲಿ ಆ ಚೆನ್ನಭೈರವಿ ಈ ಒಂದು ದೇವಸ್ಥಾನಕ್ಕೆ ಅವಾಗ ಹಣವನ್ನು ನೀಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೇತಪ್ಪಯ್ಯ ಅನ್ನುವ ಈ ಜಾಗವನ್ನು ಖರೀದಿ ಮಾಡಿ ಇದು ಜೈನರ ಸಾರಸ್ವತರ ಜಾಗ ಆಗಿತ್ತು. ಇಲ್ಲಿ ದೇವಭೂಮಿ ಅನ್ನುವಂಥ ಒಂದು ಇದಿತ್ತು. ಯಾಕಂತೇಳಿ ಭಟ್ಕಳದಲ್ಲಿ ಯಾವುದು ಪೋರ್ಚುಗೀಸರು ಒಬ್ಬ ದಾಳಿ ಮಾಡಿ ಪೋರ್ಚುಗೀಸ್ ಗವರ್ನರ್ ಡಿಸೋಜ್ ಭಟ್ಕಳದಲ್ಲಿ ದಾಳಿ ಮಾಡಿ ಅಲ್ಲಿಯ ಒಂದು ಸಂಸ್ಥಾನವನ್ನು ನಾಶಪಡಿಸಿದಾಗ ಚೆನ್ನಭೈರವಿಯ ಜಾಗದಲ್ಲೂ ಸಹ ಅಲ್ಲಿ ಭಾಳಷ್ಟು ರಕ್ತದೋಕುಳಿಯನ್ನು ಮಾಡಿದ ತಕ್ಷಣ ಚೆನ್ನಭೈರವಿ ಇಲ್ಲಿ ಕೇತಪ್ಪ ನಾರಾಯಣ ದೇವಸ್ಥಾನಕ್ಕೆ ನಾರಾಯಣ ದೇವಸ್ಥಾನ ಕೇತಪ್ಪ ಅನ್ನುವ ಈ ದೇವಸ್ಥಾನವನ್ನು ಕಟ್ಟಿಸಿದವ. ಅವನಿಗೆ ಅಲ್ಲಿಂದ ಸಹಾಯಧನವನ್ನು ನೀಡಿದಾಳೆ. ಅವರು ಸಹಾಯಧನವನ್ನು ನೀಡಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತು. ಪುರಾತನವಾದ ದೇವಸ್ಥಾನವನ್ನು ಸ್ಥಳೀಯ ಗ್ರಾಮಸ್ಥರ ಸಹಕಾರದೊಂದಿಗೆ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮಾಡಲು ತೀರ್ಮಾನಿಸಿದ್ದು, ಇದಕ್ಕೆ ಎಲ್ಲ ಸಮಾಜದ ಜನರನ್ನು ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಮಾಡಲು ತೀರ್ಮಾನಿಸಿದ್ದೇವೆ. ಮಾರ್ಚ್ 3ರಂದು 11:44ಕ್ಕೆ ಸಲ್ಲುವ ವೃಷಭ ಲಗ್ನ ಮುಹೂರ್ತದಲ್ಲಿ ಶ್ರೀ ನಾರಾಯಣ ದೇವರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವವನ್ನು ಗುರುಪುರದ ಶ್ರೀ ವಜ್ರದೇಹಿ ಮಠದ ಶ್ರೀಗಳಾದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ನೆರವೇರಿಸಲಾಗುವುದು ಎಂದರು. ಆ ಜಾಗವನ್ನು ಖರೀದಿ ಮಾಡಿ ಅವರು ವಜ್ರದ ವ್ಯಾಪಾರಿ ಖರೀದಿ ಮಾಡಿ ಈ ಜಾಗವನ್ನು ಕಟ್ಟು ದೇವಸ್ಥಾನ ಕಟ್ಟ. ಅದೇ ಶಾಂತಪ್ಪ ತಿರುಮಲ ದೇವಸ್ಥಾನವನ್ನು ಅವ್ರದ್ದೇ ಸಂಬಂಧಿಕರು ದೇವಸ್ಥಾನವನ್ನು ಕಟ್ಟೋದು. ಅದೇ ಈಶ್ವರ ಇದು ನರಸಿಂಹ ದೇವಸ್ಥಾನ ಅವರು ಒಂದು ಕಿಣಿ ಸಮಾಜದವರು ಕಟ್ಟೋದು. ಕಿಣಿ ಕುಟುಂಬದವರು ನರಸಿಂಹ ದೇವಸ್ಥಾನ ಒಂದು, ಮತ್ತು ಅಲ್ಲಿ ರಘುನಾಥ ದೇವಸ್ಥಾನದಲ್ಲಿ ಇರುವಂಥ ದೇವಸ್ಥಾನ. ಕಡೆಗೆ ಆ ಕಡೆ ಒಂದು ದೇವಸ್ಥಾನ ಇದೆ ಲಕ್ಷ್ಮೀನಾರಾಯಣ ದೇವಸ್ಥಾನ, ಅದು ಸಹ ಪೈ ಕುಟುಂಬದವರು ಕಟ್ಟೋದು. ಈ ರೀತಿ ಒಂದು 12 ದೇವಸ್ಥಾನಗಳನ್ನು ಒಂದೊಂದು ಕುಟುಂಬದವರು ಕಟ್ಟುವಂತೆ ಹೋದ್ರು ಬಿಟ್ಟರೆ ಯಾವುದೇ ಜೈನರದ್ದಾಗಲಿ ಅವ್ರದ್ದು ಸಂಬಂಧಪಟ್ಟದ್ದಲ್ಲ. ಇಲ್ಲಿ ವ್ಯಾಪಾರಿಕ ಬಂದವರೇ ಈ ದೇವಸ್ಥಾನವನ್ನು ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ದಾರೆ ಬಿಟ್ಟರೆ ಕ್ರಮೇಣ ಅವರು ಇದನ್ನು ಕ್ರಮೇಣ ಕಡಿಮೆ ಆಗಿ ಹೋಯಿತು. ಹೋದ ನಂತರ ಅವಾಗ ಭಾಳ ವರ್ಷದಿಂದ ಒಂದು 500 ವರ್ಷದಿಂದ ದೇವಸ್ಥಾನಕ್ಕೆ ಕೆಲವು ಕಡೆ ಅವ್ರ ಕುಟುಂಬದವರು ಇದ್ದರು, ದೇವಸ್ಥಾನ ನಡೆಸ್ಕೊಂಡು ಬಂದರು. ಕೆಲವು ಕಡೆ ಕುಟುಂಬದವರು ಇಲ್ಲ. ಹೊರತು ಅವರು ನೋಡಿ ಇಲ್ಲಿ ಜೋಶಿಶಂಕರ ದೇವಸ್ಥಾನದಲ್ಲಿ ಅವರು ಕುಟುಂಬದವರು ಇದ್ದಾರೆ. ಅವರು ಪೂಜೆ ಪುನಸ್ಕಾರ ಯಾವುದೂ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ಒಂದೇ ಇರೋದ್ರಿಂದ ಹೊರಗಡೆ ಹೋಗ್ಬಿಟ್ರು ಅವರು. ಅಂದು ಮಧ್ಯಾಹ್ನ 1 ಗಂಟೆಯಿಂದ 3ರ ತನಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳಿಂದ ಧಾರ್ಮಿಕ ಪ್ರವಚನ ಹಾಗೂ ಆಶೀರ್ವಚನ ನಡೆಯಲಿದೆ. ಶ್ರೀದೇವರಿಗೆ ಬೆಳ್ಳಿ ಕವಚ ಅರ್ಪಿಸುವ ಕಾರ್ಯಕ್ರಮವೂ ನಡೆಯಲಿದೆ ಎಂದರು.
ಮಾರ್ಚ್ 2ರಂದು ಮತ್ತು ಮಾರ್ಚ್ 3ರಂದು ಸಂಜೆ ಧರ್ಮ ರಕ್ಷಣೆ ಧರ್ಮ ಪ್ರಚಾರ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಸಭೆಯಲ್ಲಿ ಎಲ್ಲ ಸಮಾಜದ ಹಾಗೂ ದೇವಸ್ಥಾನಗಳ ಪ್ರಮುಖರು ಉಪಸ್ಥಿತರಿರುವರು. ಮಹಾಜನರ ಸಹಕಾರದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವ ಈ ದೇವತಾ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿ ತನುಮನ ಧನದೊಂದಿಗೆ ಸಹಕರಿಸಬೇಕೆಂದು ಕೋರಿಕೊಂಡರು. ಇಷ್ಟು ವರ್ಷ ತನಕ ಬಂದಿದ್ದೇವೆ. ಇದು 2022ನೇ ಇಸ್ವಿಯಲ್ಲಿ ಕಂಪ್ಲೀಟ್ ನೀರು ತುಂಬಿ ದೇವಸ್ಥಾನ ಮುಳುಗಡೆ ಆಗಿದೆ. ಮುಳುಗಡೆ ಆದ ತಕ್ಷಣ ನಾವೆಲ್ಲ ವಿಚಾರ ಮಾಡಿ ದೇವರಿಗೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು, ಅಷ್ಟಬಂಧ ಹಾಕಿ ಅದನ್ನು ಮೂರ್ತಿ ಒಳಗಡೆ ಇರುವಂಥದ್ದೆಲ್ಲ ಇದಾಗಿ ಸ್ವಲ್ಪ ಇದಾಗಿದೆ, ಮೂರ್ತಿಯೆಲ್ಲ ಸ್ವಲ್ಪ ಬಂದ ಆಗಿದೆ. ಅದನ್ನು ಇದು ಮಾಡಿ ಈಗ ಪ್ರತಿಷ್ಠಾಪನೆ ಮಾಡಬೇಕನ್ನುವಂಥ ವಿಚಾರದಲ್ಲಿ ನಾವೆಲ್ಲ ಸೇರಿ ಈ ಕೆಲಸವನ್ನು ಮಾಡಲಿಕ್ಕೆ ವಿಚಾರ ಮಾಡಿದ್ದೀವಿ. ಅದೇ ರೀತಿ ತಾರೀಕು 2/3/22ರಂದು 2/4/25ರವರೆಗೆ ಇದರ ಪುನರ್ ಪ್ರತಿಷ್ಠಾಪನೆ ಅಷ್ಟಬಂಧ ಕಾರ್ಯಕ್ರಮ ಇರುವುದರಿಂದ ಮತ್ತು ಈ ಕಾರ್ಯಕ್ರಮಕ್ಕೆ ರಾಜಶ್ರೀ ರಾಜಶೇಖರ ಸ್ವಾಮೀಜಿಯವರು ಉಪಸ್ಥಿತಿಯಲ್ಲಿ ನೆರವೇರಿಸುವ ಲೋಕಾರ್ಪಣೆಗೊಳ್ಳುವ ಈ ದೇವರ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರು ತನುಮನ ಧನದಿಂದ ಸಹಕರಿಸಬೇಕಾಗಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರ ಮುಖಾಂತರ ಶ್ರೀ ಕೇತಪ್ಪಯ್ಯ ನಾರಾಯಣ ದೇವಸ್ಥಾನ ಸಮಿತಿಯ ಪರವಾಗಿ ನಾವು ಈ ಒಂದು ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಮತ್ತು ಈ ದೇವಸ್ಥಾನದ ಒಂದು ಕುಂಭ ಕಳಸಕ್ಕೆ 1,001 ರೂಪಾಯಿ ಇಟ್ಟಿದ್ದೇವೆ. ಪ್ರತಿಯೊಬ್ಬರೂ ಸಹ ಪ್ರತಿ ಮನೆಯವರು ಒಂದೊಂದು ಕಳಸದ ಸೇವೆಯನ್ನು ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ 2ರಿಂದ ಕಾರ್ಯಕ್ರಮ ಪ್ರಾರಂಭವಾಗಿ 4ರವರೆಗೂ ಕಾರ್ಯಕ್ರಮ ಇರ್ತದೆ. ಈಗ 2ನೇ ತಾರೀಕಿಗೆ ಮಹಿಳೆಯರ ಊಟದ ವ್ಯವಸ್ಥೆ ಇರ್ತದೆ. 3ನೇ ತಾರೀಕಿಗೆ ದೇವಸ್ಥಾನದ ಕಮಿಟಿಯಿಂದ ಊಟದ ವ್ಯವಸ್ಥೆ, ಕಡೆಗೆ ದೇವರಿಗೆ ಬೆಳ್ಳಿ ಕವಚದ ಸಮರ್ಪಣೆ ಇದೆ. ಅದು ಸಾಧಾರಣ 7.5 ಲಕ್ಷ ರೂಪಾಯಿ ಲೆಕ್ಕ ಅದಕ್ಕೆ ವೆಚ್ಚ ಇದೆ. ಅದು ಸಹ ಜನರ ಸೇವೆ ಮುಖಾಂತರ ಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಸಹ ಜನರ ಹೆಚ್ಚಿನ ಸಹಕಾರ ಮಾಡಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ವೆಂಕಟರಮಣ ನಾಯ್ಕ್, ಪ್ರಮುಖರಾದ ಶ್ರೀನಿವಾಸ್ ನಾಯ್ಕ್, ಈಶ್ವರ್ ನಾಯ್ಕ್, ರವಿಚಂದ್ರ ನಾಯ್ಕ್, ನಾಗರಾಜ್ ಶೆಟ್ಟಿ, ಕುಮಾರ್ ನಾಯ್ಕ್, ತಿರುಮಲ ನಾಯ್ಕ್, ಕೃಷ್ಣ ನಾಯ್ಕ್, ಪ್ರಶಾಂತ್ ಶೆಟ್ಟಿ, ಮೋಹನ್ ನಾಯ್ಕ್ ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.